ಫ್ರೆಂಡ್ಸ್ ವೆಲ್ಕಮ್ ಟು ಸೆವೆನ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಇವತ್ತು ನಾವು ಆಲೂ ದಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಬಿ ಪೊಟ್ಯಾಟೊ ತೊಗೊಂಡಿದ್ದೀವಿ. ಫಸ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಒಂದು ಪಾತ್ರೆಯಲ್ಲಿ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಹಾಕಿ ಜಜ್ಜಿ ಅದಕ್ಕೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡಿ ಜಜ್ಜಿಟ್ಕೋಬೇಕು. ಈಗ ನಾವು ನಮಗೆ ಬೇಕಾದಂಥ ವೆಜಿಟೇಬಲ್ಸ್, ನಾವಿಲ್ಲಿ ಸ್ವೀಟ್ ಕಾರ್ನು, ಹಸಿ ಬಟಾಣಿ ತೊಗೊಂಡಿದ್ದೀವಿ. ಹಾಗಾಗಿ ಬಟಾಣಿನ ಮುಂಚೆನೇ ನೆನೆಸಿಟ್ಟು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಬೇಬಿ ಪೊಟ್ಯಾಟೊ ಬೇಯಿಸಿಟ್ಕೊಂಡಿರ್ಬೇಕು. ಇದಕ್ಕೆ ಖಾರದ ಪುಡಿ, ಆಗಲೇ ಮೆಣಸಿನಕಾಯಿ ಜಜ್ಜಿಟ್ಟಿದ್ದೀವಿ, ಸೊ ಖಾರ ನೋಡಿ ಹಾಕ್ಕೊಳ್ಳಿ. ಖಾರದ ಪುಡಿ, ಅರಿಶಿಣ ಪುಡಿ, ಬಿರಿಯಾನಿ ಮಸಾಲೆ ಹಾಕಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಈಗ ಒಂದೊಂದೇ ಲೇಯರ್ ಥರ ಫಸ್ಟು ಸ್ವಲ್ಪ ಮಿಶ್ರಣ, ಮೇಲೆ ಸ್ವಲ್ಪ ಬೇಯಿಸಿಟ್ಟಿರ್ತಕ್ಕಂಥ ರೈಸ್, ಅದರ ಮೇಲೆ ಮತ್ತೆ ಆ ಬಿರಿಯಾನಿ ಮಸಾಲೆ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಮತ್ತು ಬಿರಿಯಾನಿ ಮಸಾಲೆ, ಈ ಥರ ಒಂದು 2 ಲೇಯರ್ ಥರ ಸ್ಪ್ರೆಡ್ ಮಾಡಿ ಇದನ್ನು ಈಗ ದಮ್ ಎಲ್ಲ ಹೀರ್ಕೊಳ್ಳೋಕ್ಕೆ, ಮಸಾಲೆ ಎಲ್ಲ ಫ್ಲೇವರ್ ಎಲ್ಲ ರೈಸಲ್ಲಿ ಮಿಕ್ಸ್ ಆಗೋಕ್ಕೆ. ಈಗ ಇದು ಆಗಲೇ ಅನ್ನ ಆಗಿದೆ, ಮಸಾಲೆನೂ ಬೆಂದಿದೆ. ಈಗ ಜಸ್ಟ್ ಫ್ಲೇವರ್ ಎಲ್ಲ ಕಡೆ ಹರಡ್ಕೋಬೇಕು. ಅದಕ್ಕೆ ತವಾ ಇಟ್ಟು ತವಾ ಮೇಲೆ ಪಾತ್ರೆ ಇಟ್ಟು ದಮ್ ಕಟ್ಟೋಕ್ಕೆ ಬಿಟ್ಟರೆ 10 ಮಿನಿಟ್ಸ್ ಅಲ್ಟಿಮೇಟ್ ಆಲೂ ದಮ್ ಬಿರಿಯಾನಿ. ಬೇಬಿ ಪೊಟ್ಯಾಟೊ ಯೂಸ್ ಮಾಡಿದ್ದೀವಿ. ಬೇಬಿ ಆಲ್ ದಮ್ ಬಿರಿಯಾನಿ, ಬೇಬಿ ಆಲೂ ದಮ್ ಬಿರಿಯಾನಿ ಈಸ್ ರೆಡಿ. ಕಮ್ ಆ್ಯಂಡ್ ಎಂಜಾಯ್. ಥ್ಯಾಂಕ್ ಯು.